Good morning, students. Today I am telling about the worksheet number 12, COAPT activity. The first activity is 1. Color the picture and name it aloud. Color the picture and name it aloud. ಈಗ ಹಿಂದಿನ ಒಂದು ಅವಧಿಯಲ್ಲಿ ನೀವು ಒಂದು ಸಿ ಒಂದು ಆಲ್ಫಾಬೆಟಿಕ್ ಅಕ್ಷರದ ಬಗ್ಗೆ ನೋಡಿದ್ರಿ. ಅದೇ ರೀತಿಯಾಗಿ ಓ ಅಕ್ಷರದ ನೋಡೋಣ. ಕಲರ್ ದ ಪಿಕ್ಚರ್ ಆ್ಯಂಡ್ ನೇಮ್ ಇಟ್ ಅಲೌಡ್. ಇಲ್ಲಿ ಕೆಲವೊಂದು ಓಗೆ ಸಂಬಂಧಪಟ್ಟಂತಹ ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಹಾಗೂ ಮತ್ತು ಚಿತ್ರಗಳನ್ನು ಸಹ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅದನ್ನೇನು ಮಾಡಬೇಕು, ನೀವು ಕಲರ್ ಬಣ್ಣವನ್ನು ತುಂಬಬೇಕು ಹಾಗೂ ಆ ವರ್ಡ್ಗಳನ್ನು ಓದಬೇಕು, ಓದುತ್ತಾ ಬರೆಯಬೇಕು. ನೋಡ್ರಲ್ಲಿ ಆರೆಂಜ್, ಫಸ್ಟ್ ಒನ್ ಈಸ್ ಆರೆಂಜ್. ಒಂದು ಕಿತ್ತಳೆ ಹಣ್ಣಿನ ಒಂದು ಚಿತ್ರವಿದೆ. ಅದು ORANGE, ಆರೆಂಜ್. ಸೆಕೆಂಡ್ ಒನ್ ಈಸ್ ಪಿಕ್ಚರ್ ಆನ್. ಒಂದು ಲೈಟ್ ಚಿತ್ರ ಕೊಟ್ಟಿದ್ದಾರೆ, ಅದಕ್ಕೇನು ಆನ್. ಇನ್ನು ಥರ್ಡ್ ಒನ್ ಈಸ್ ಪಿಕ್ಚರ್ ಆಫ್. ಒಂದು ಬಟನ್ ಚಿತ್ರ ಕೊಟ್ಟಿದ್ದಾರೆ, ಅದನ್ನು ಆಫ್ ಮಾಡುವ ಒಂದು ಚಿತ್ರನ ಕೊಟ್ಟಿದ್ದಾರೆ. ಇದು ಆಫ್, OFF, ಆಫ್. ಇವುಗಳಿಗೆ ಏನು ಮಾಡಬೇಕಂದ್ರೆ ನೀವು ಬಣ್ಣವನ್ನು ತುಂಬಬೇಕು. ಇನ್ ಸೆಕೆಂಡ್ ಆ್ಯಕ್ಟಿವಿಟೀಸ್ ಕಲರ್ ಸೇ ಅಲೌಡ್ ಓ ಸೌಂಡ್ಸ್ ಓ. ನೋಡ್ರಿ, ಒಂದು ಓ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ, ಅದನ್ನು ಬಾಣದ ಗುರುತನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಈ ರೀತಿಯಾಗಿ ನೀವು ಇದನ್ನು ತೀಡಿ ನೋಡ್ರಿ, ಈ ರೀತಿಯಾಗಿ ನೀವು ಓವನ್ನು ಬರೆಯಬೇಕು. ಆಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಆ ಓಕ ಅಕ್ಷರಕ್ಕೆ ಏನು ಮಾಡಬೇಕು, ನೀವು ಬಣ್ಣವನ್ನು ತುಂಬಬೇಕು. ಇಸ್ ಬಿಗ್ ಲೆಟರ್ ಓ ಆ್ಯಂಡ್ ಸ್ಮಾಲ್ ಲೆಟರ್ ಓ ಕೊಟ್ಟಿದ್ದಾರೆ. ಇವೆರಡಕ್ಕೂ ಏನು ಮಾಡಬೇಕು, ನೀವು ಬಣ್ಣವನ್ನು ತುಂಬಬೇಕು. ಇನ್ ಆ್ಯಕ್ಟಿವಿಟಿ 3, ನೆಕ್ಸ್ಟ್ ಒನ್ ಈಸ್ ಆ್ಯಕ್ಟಿವಿಟಿ 3, ಟ್ರೇಸ್ ಸೇ ಅಲೌಡ್ ಓರ್ ಸೌಂಡ್ಸ್ ಓ. ಇಲ್ಲಿ ಓವನ್ನು ಚಿಕ್ಕಿ ಇಟ್ಕೊತ ಹೋಗಿದ್ದಾರೆ. ಇಲ್ಲಿ ಇದನ್ನೇನು ಮಾಡಬೇಕಂದ್ರೆ ನೀವು ಈ ರೀತಿಯಾಗಿ ನೀವು ಕೂಡಿಸಬೇಕು. ಈ ರೀತಿಯಾಗಿ ನೀವು ಕೂಡಿಸಬೇಕು. ಓ ಓ ಅಂತ ಅನ್ನುತ್ತಾ ಓ ಈ ರೀತಿಯಾಗಿ ಅನ್ನುತ್ತಾ ನೀವು ಇದನ್ನು ಕೂಡಿಸಬೇಕು. ಬಿಗ್ ಲೆಟರ್ ಓ ಆ್ಯಂಡ್ ಸ್ಮಾಲ್ ಲೆಟರ್ ಓ. ಈ ರೀತಿಯಾಗಿ ನೀವು ಈ ಒಂದು ವರ್ಕ್ಶೀಟನ್ನು ನೀವು ಮಾಡಬೇಕು. ಇನ್ ನೆಕ್ಸ್ಟ್ ವರ್ಕ್ಶೀಟ್ ಈಸ್ 13 ವರ್ಕ್ಶೀಟ್ ನಂಬರ್. ಆ್ಯಕ್ಟಿವಿಟಿ 1, ಸೇ ಆ್ಯಂಡ್ ರೈಟ್. ಸೇ ಆ್ಯಂಡ್ ರೈಟ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ಯಾಪಿಟಲ್ ಲೆಟರ್ ಓನ ಕೊಟ್ಟಿದ್ದಾರೆ, ನೀವು ಅದನ್ನು ಓದುತ್ತಾ ಬರೆಯಬೇಕು. ನೋಡ್ರಿ, ಓ ಓ ಓ ಓ ಓ ಓ ಓ ಓ ಈ ರೀತಿಯಾಗಿ ನೀವು ಈ ಎಲ್ಲ ಒಂದು ಖಾಲಿ ಒಂದು ಲೈನಲ್ಲಿ ಏನು ಮಾಡಬೇಕು, ನೀವು ಗೆರೆಗಳಲ್ಲಿ ನೀವು ಒಂದು ಓದುತ್ತಾ ಒಂದು ಬರೆಯಬೇಕು. ಇನ್ ನೆಕ್ಸ್ಟ್ ವರ್ಕ್ಶೀಟ್ 14th ವರ್ಕ್ಶೀಟ್ ಈಸ್ ಆ್ಯಕ್ಟಿವಿಟಿ 1, ಸೇ ಆ್ಯಂಡ್ ರೈಟ್. ಈಗ ನೀವು ಆಗಲೇ ಯಾವ್ದು ಮಾಡಿದರೆ 13 ವರ್ಕ್ಶೀಟ್ದಲ್ಲಿ ಬಿಗ್ ಲೆಟರ್ ಒಂದು ಓನ ಬರೆದರೆ, ಈಗ ಸ್ಮಾಲ್ ಲೆಟರ್ ಓನ ಬರಿತಾ ಓದುತ್ತಾ ಬರೆಯಬೇಕು. ಓ ಓ ಓ ಓ ಓ ಓ ಓ ಓ ಓ ಈ ರೀತಿಯಾಗಿ ಮುಂದಿಂದೆಲ್ಲ ಏನು ಮಾಡಬೇಕು, ನೀವೇ ಬರೆಯಬೇಕು, ಓದುತ್ತಾ ಬರೆಯಬೇಕು. ಆ್ಯಂಡ್ ಲಾಸ್ಟ್ ವರ್ಕ್ಶೀಟ್ ನಂಬರ್ 15 ವರ್ಕ್ಶೀಟ್ ನಂಬರ್ ಅಲ್ಲಿ ಏನು ಇದೆ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಎರಡೂ ಓಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡಬೇಕು, ಓದುತ್ತಾ ಬರೆಯಬೇಕು. ನೋಡ್ರಿ, ಇಲ್ಲಿ ಬರೆದು ತೋರಿಸ್ತೀನಿ. ಓ ಓ ಓ ಓ ಓ ಓ ಸರಿಯಾದ ಗೆರೆಯಲ್ಲಿ ಬರೆಯಬೇಕು. ಓ ಓ ಓ ಓ ಓ ಓ ಈ ರೀತಿಯಾಗಿ ನೀವು ಈ ಒಂದು ವರ್ಕ್ಶೀಟ್ ಒಂದು ಹಾಳೆಗಳನ್ನು ಓದುತ್ತಾ ಸರಿಯಾಗಿ ಬರೆಯಬೇಕು. ಓಕೆ, ಬಾಯ್ ಚಿಲ್ಡ್ರನ್. ಥ್ಯಾಂಕ್ ಯು.